ಓಹ್ ಬಂದ್ರಾ, ಬನ್ನಿ ಬನ್ನಿ. ಈ ವಿಷಯದ ಬಗ್ಗೆ ಕಂಪ್ಲೇಂಟ್ ಇದ್ದೇ ಇದೆ. ಕನ್ನಡ ಆಡಿಯನ್ಸ್ಗಳು ಕಂಟೆಂಟ್ ಬೇಸ್ಡ್ ಸಿನಿಮಾಗಳಿಗೆ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಒಂದು ಕಡೆ ಆದರೆ, ಬಂದಿರುವಂತಹ ಒಳ್ಳೆ ಕಂಟೆಂಟ್ ಸಿನಿಮಾಗಳಿಗೆ ಅದೇ ಜನ ಥಿಯೇಟರ್ಗಳಿಗೆ ಬರ್ತಿಲ್ಲ ಅನ್ನೋದು ಇನ್ನೊಂದು ಕಡೆ. ಆ್ಯಂಡ್ ಇದಾಗಿದ್ದು ಹೆಜ್ಜಾರು ಸಿನಿಮಾದ ವಿಚಾರದಲ್ಲಿ. ಥಿಯೇಟರ್ಗಳಿಗೆ ಸಿನಿಮಾ ರಿಲೀಸ್ ಆಗಿದೆ, ಬಟ್ ಜನನೇ ಇಲ್ಲ ಗುರು. ನಾನಂತೂ ಸಿನಿಮಾ ನೋಡಿದ್ದಾಯ್ತು. ಸೊ ಸಿನಿಮಾ ಹೇಗಿದೆ, ನನಗೆ ಹೇಗೆ ಅನ್ನಿಸ್ತು ಎಲ್ಲವನ್ನೂ ಡೀಟೇಲ್ ಆಗಿ ಮಾತಾಡುವ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹೆಜ್ಜಾರು ಇದು ಹರ್ಷಪ್ರಿಯ ಅವರ ನಿರ್ದೇಶನದಲ್ಲಿ ಥಿಯೇಟರ್ಗಳಿಗೆ ಬಂದಿರೋ ಹೊಸ ಸಿನಿಮಾ. ಗೋಪಾಲಕೃಷ್ಣ ದೇಶಪಾಂಡೆ ಆ್ಯಂಡ್ ಭಗತ್ ಲೀಡ್ ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಲ್ಲಿ 1965ರಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿಯು ತನ್ನ ಗರ್ಲ್ ಫ್ರೆಂಡನ್ನು ಸಾಯಿಸಿರೋರನ್ನು ಹುಡುಕ್ತಾ ಇರ್ತಾನೆ. ಆ್ಯಂಡ್ ಆ ಪ್ರೊಸೆಸ್ಸಲ್ಲಿ ಏನಾಗ್ತಾ ಇರುತ್ತೋ ಸೇಮ್ ಹಾಗೆ 1995ರಲ್ಲಿ ಹುಟ್ಟಿದ ಇನ್ನೊಬ್ಬನ ಜೀವನದಲ್ಲಿ ಅದೇ ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ಹಾಗಿದ್ರೆ ಇವರಿಬ್ಬರ ಜೀವನದಲ್ಲಿ ನಡೀತಿರೋದೇನು ಆ್ಯಂಡ್ ಅವರು ಹೇಗೆ ಅದನ್ನು ಕ್ಲಿಯರ್ ಮಾಡ್ಕೊಳ್ತಾರೆ ಅನ್ನೋದೇ ಸಿನಿಮಾ. ಆ್ಯಂಡ್ ಅದನ್ನು ನೀವು ಥಿಯೇಟ್ರಲ್ಲೇ ನೋಡಬೇಕು. ಇಲ್ಲಿನ ಪಾಸಿಟಿವ್ ಪಾಯಿಂಟ್ಸ್ ಕಡೆ ಬರೋದಾದರೆ, ಮೊದಲಿಗೆ ಕಾನ್ಸೆಪ್ಟ್. ಟೀಸರ್ ಆ್ಯಂಡ್ ಟ್ರೇಲರ್ ನೋಡಿದಾಗಲೇ ಇದರ ಬಗ್ಗೆ ನನಗೆ ಕ್ಯೂರಿಯಾಸಿಟಿ ಇತ್ತು. ಎರಡು ಕ್ಯಾರೆಕ್ಟರ್ ಆ್ಯಂಡ್ ಅವರ ನಡುವಿನ ಪ್ಯಾರಲಲ್ ಲೈಫ್ ಅನ್ನೋದು ಹೊಸ ಕಾನ್ಸೆಪ್ಟ್ ಮತ್ತು ಅದನ್ನು ಅಷ್ಟೇ ಅಥೆಂಟಿಕ್ ಆಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು ನನಗೆ ತುಂಬಾ ಖುಷಿ ಕೊಡ್ತು. ಗೋಪಾಲಕೃಷ್ಣ ದೇಶಪಾಂಡೆ ನನಗೆ ಈ ವ್ಯಕ್ತಿ ಆ್ಯಂಡ್ ಅವರ ಆ್ಯಕ್ಟಿಂಗ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಇದರಲ್ಲಿ ಆ ಕ್ಯಾರೆಕ್ಟರ್ನ ಅವರು ಎಷ್ಟು ಸೆಟಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಒನ್ ಮ್ಯಾನ್ ಶೋ ಅನ್ಬೇಕು ಗುರು. ವರ್ಸಟೈಲ್ ಆ್ಯಕ್ಟರ್ ಲಿಸ್ಟಲ್ಲಿ ಇವರು ಕೂಡ ಸೇರ್ತಾರೆ. ಅಷ್ಟು ಅಥೆಂಟಿಕ್ ಪರ್ಫಾರ್ಮೆನ್ಸ್ ಅವರ ಕಡೆಯಿಂದ ನೋಡೋಕೆ ಸಿಕ್ತು. ಪ್ರೀ ಇಂಟರ್ವಲ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ಈ ಎರಡು ಫ್ಯಾಕ್ಟರ್ ಮೇಜರ್ ಪಾರ್ಟನ್ನು ವಹಿಸ್ಕೊಳ್ತವೆ. ಆ್ಯಂಡ್ ಆ ವಿಷಯದಲ್ಲಿ ಸಿನಿಮಾ ಟೀಮ್ ವರ್ಕ್ ಮಾಡಿದೆ. ಅದರಲ್ಲೂ ಆ ಕ್ಲೈಮ್ಯಾಕ್ಸ್ ಅಂತೂ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಮತ್ತು ಅದು ಸಿನಿಮಾಗೆ ಒಳ್ಳೆ ವ್ಯಾಲ್ಯೂವನ್ನೇ ಆ್ಯಡ್ ಮಾಡಿದೆ. ಸಿನಿಮಾಟೋಗ್ರಫಿ ಆ್ಯಂಡ್ ಕಲರ್ ಗ್ರೇಡಿಂಗ್ ಈ ತರಹದ ಕಾನ್ಸೆಪ್ಟ್ ಅಂದರೆ ಅದಕ್ಕೆ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಿನಿಮಾಟೋಗ್ರಫಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆ ವಿಷಯದಲ್ಲಿ ಕೆಲಸ ಆಗಿದೆ ಮತ್ತು ಅದಕ್ಕೆ ಸಪೋರ್ಟ್ ಮಾಡಿರೋದು ಕಲರ್ ಗ್ರೇಡಿಂಗ್ ಅಂತಲೇ ಹೇಳ್ತೀನಿ. ಇನ್ನು ನೆಗೆಟಿವ್ಸ್ ಪಾಯಿಂಟ್ಸ್ ಅಂತ ಅಲ್ಲ, ಬಟ್ ಕೆಲವು ಪೋರ್ಷನ್ಸ್ ತುಂಬಾ ನೆಗೆಟಿವ್ ಅನ್ನಿಸ್ತು ನನಗೆ. ಓಕೆ, ಹೊಸ ಕಾನ್ಸೆಪ್ಟ್, ಬಟ್ ಅದಕ್ಕೆ ಕಮರ್ಷಿಯಲ್ ಟಚ್ ಕೊಡೋಕೆ ಅಂತ ಮೇನ್ ಆಗಿ ಇದ್ದ ಕಾನ್ಸೆಪ್ಟನ್ನು ಬಿಟ್ಕೊಂಡು, ಅಂದರೆ ಪ್ಯಾರಲಲ್ ಲೈಫ್ ಅನ್ನೋ ಕಾನ್ಸೆಪ್ಟನ್ನು ಬಿಟ್ಟು ಸಿನಿಮಾ ಲವ್ ಸ್ಟೋರಿ ಕಡೆ ಡೈವರ್ಟ್ ಆಗುತ್ತೆ. ಅಷ್ಟಕ್ಕೆ ನಿಲ್ಲಲ್ಲ, ಕೆಲವು ಆ್ಯಕ್ಷನ್ ಸೀಕ್ವೆನ್ಸಸ್ ಕೂಡ ಆ್ಯಂಡ್ ಹಾಡುಗಳು ಕೂಡ ನಮ್ಮನ್ನು ತುಂಬಾ ಕಥೆಯಿಂದ ದೂರ ತಳ್ತವೆ. ಪ್ರಾಬ್ಲಮ್ ಅದಾಗಿದ್ದರೆ ಓಕೆ, ಬಟ್ ಈ ಸೀಕ್ವೆನ್ಸಸ್ ರುಟೀನ್ ಆಗಿರೋವು ಮತ್ತವು ನಮಗೆ ತುಂಬಾ ಬೋರ್ ಹೊಡೆಸ್ತವೆ. ಎಕ್ಸಿಕ್ಯೂಷನ್ ಹೊಸ ಟೀಮ್ ಓಕೆ, ಬಟ್ ಇಷ್ಟೊಂದು ಒಳ್ಳೆ ಕಾನ್ಸೆಪ್ಟ್ ಇದ್ದಾಗ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಬೇಕಿತ್ತು. ಅದನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ಎಕ್ಸಿಕ್ಯೂಟ್ ಮಾಡಿರೋ ಹಾಗಿತ್ತು. ಭಗತ್ ಅವರ ಕ್ಯಾರೆಕ್ಟರ್ ರುಟೀನ್ ಕ್ಯಾರೆಕ್ಟರ್ ಅನ್ನಿಸ್ತಿತ್ತು. ಒಂದು ಕಡೆ ಗೋಪಾಲಕೃಷ್ಣ ದೇಶಪಾಂಡೆ, ಇನ್ನೊಂದು ಕಡೆ ಇವರು. ಅದು ಆ ಬಾಂಡಿಂಗನ್ನು ಶೋ ಮಾಡೋದ್ರಲ್ಲಿ ತುಂಬಾ ಹಿಂದೆ ಉಳಿದಿದೆ ಆ್ಯಂಡ್ ಅದು ನನಗೆ ನೆಗೆಟಿವ್ ಅನ್ನಿಸ್ತು. ಸೊ ಓವರಾಲ್ ಆಗಿ ಇದೊಂದು ಡೀಸೆಂಟ್ ವಾಚ್ ಸಿನಿಮಾ. ಹೊಸ ಕಾನ್ಸೆಪ್ಟ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್. ಅದರಲ್ಲೂ ಗೋಪಾಲಕೃಷ್ಣ ದೇಶಪಾಂಡೆ ಅವರ ವರ್ಸಟೈಲ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೊ ನಮ್ಮಲ್ಲಿ ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ಬರ್ತಿಲ್ಲ ಅನ್ನೋದನ್ನು ಬಿಟ್ಟು ಬಂದಿರೋ ಸಿನಿಮಾಗಳನ್ನು ಥಿಯೇಟ್ರ್ಗಳಿಗೆ ಹೋಗಿ ನೋಡಿದರೆ ಮತ್ತಷ್ಟು ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನು ಕೊಡೋರಿಗೆ ಪುಷ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಅದನ್ನು ಆ್ಯಸ್ ಅ ಕನ್ನಡ ಆಡಿಯನ್ಸ್ಗಳಾಗಿ ನಾವು ಮಾಡಬೇಕು ಆ್ಯಂಡ್ ಅದು ನಮ್ಮ ಕರ್ತವ್ಯ ಕೂಡ. ಸೊ ಇದಿಷ್ಟು ಸಿನಿಮಾದ ಬಗ್ಗೆ ನಾನು ಹೇಳಬೇಕು ಅಂದ್ಕೊಂಡಿದ್ದು. ಸಿನಿಮಾನ ನೀವು ಯಾರಾದರೂ ನೋಡಿದರೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.